ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು 4 ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟಿಂದು ಯಾವ್ಯಾವ ಮೆಜರ್ಮೆಂಟ್ಸ್ ಬರುತ್ತೆ, ಅದನ್ನು ಏನಂತ ಕರಿತೀವಿ, ಫಸ್ಟ್ ಯಾವುದು ಸೆಕೆಂಡ್ ಯಾವ್ದು ಬರುತ್ತೆ ಅಂತ ನಿಮಗೆ ಥಿಯರಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ಡಾಟ್ ಬ್ಲೌಸ್ನಲ್ಲಿ ಇದು 4 ಡಾಟ್ ಬ್ಲೌಸ್ ಸೀರೀಸ್ನಲ್ಲಿ 4ನೇ ವೀಡಿಯೋ. ನಿಮಗೆ ಲಾಸ್ಟ್ 3ನೇ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಬ್ಯಾಕ್ ಸೈಡ್ ಪಾರ್ಟ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಥಿಯರಿ ಕ್ಲಾಸಸ್ಸಲ್ಲಿ. ಈ ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲಾಗಿ ಒಂದು ಪೇಪರ್ ಕಟಿಂಗ್ನ ಮಾಡಿ ತೋರಿಸ್ತೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಥಿಯರಿ ಕ್ಲಾಸಸ್ಸಲ್ಲಿ ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ಮೆಜರ್ಮೆಂಟ್ಸ್ ಇರುತ್ತೆ, ಅದೇ ರೀತಿ ಮಾರ್ಕಿಂಗ್ ಇರುತ್ತೆ. ಅದು ಥಿಯರಿ ಕ್ಲಾಸಸ್ಸು, ಇದು ಪ್ರಾಕ್ಟಿಕಲ್ ಕ್ಲಾಸಸ್ ವೀಡಿಯೋ. ಓಕೆನಾ? ನೀವು ಇನ್ನೊಂದು ಏನು ಮಾಡ್ತೀರಾ ಅಂದರೆ, ಫೋನಲ್ಲಿ ಈಗ ವೀಡಿಯೋ ಏನು ನೋಡ್ತಾ ಇರ್ತೀರೋ, ನೀವು ವೀಡಿಯೋ ನೋಡಿಕೊಂಡು ನಾನು ಯಾವ ರೀತಿ ಆದರೆ ಮಾರ್ಕಿಂಗ್ ಮಾಡ್ತಾ ಇರ್ತೀನೋ, ನೀವು ವೀಡಿಯೋ ನೋಡಿಕೊಂಡು ನೀವು ಪೇಪರ್ನ ತೊಗೊಂಡು ಒಂದು ಅಳತೆ ಬ್ಲೌಸ್ನ ತೊಗೊಂಡು ಅದೇ ರೀತಿಯೇ ನೀವು ಮಾರ್ಕಿಂಗ್ ಮಾಡಿ. ನಾನು ನಿಮಗೆ ಮುಂದೆ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನನ್ನ ಜೊತೆಗೆ ನೀವು ನಾನು ಎಕ್ಸ್ಪ್ಲೇನ್ ಮಾಡೋದನ್ನು ಕೇಳಿ ಅದೇ ರೀತಿಯೇ ನೀವು ಪೇಪರ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ನಿಮ್ಗೇನಂದರೆ ಬೇಗ ಕಲಿತೀರ, ನೀವು ಕಟಿಂಗ್ ಮಾಡೋದನ್ನು ನೆನಪಿನಲ್ಲಿ ಉಳ್ಕೊಳ್ಳುತ್ತೆ, ಮರೆಯೋದಿಲ್ಲ ಬೇಗ. ಈಗ ನೀವು ವೀಡಿಯೋನ ನೋಡ್ತೀರ, ವೀಡಿಯೋ ನೋಡಿದ ನಂತರ ನೀವು ಯಾವಾಗೋ ನಿಮಗೆ ಫ್ರೀ ಟೈಮಲ್ಲಿ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋಕ್ಕೆ ಹೋದರೆ ಮತ್ತೆ ನಿಮಗೆ ನೆನಪಿನಲ್ಲಿ ಇರೋದಿಲ್ಲ, ಮತ್ತೆ ಇನ್ನೊಂದು ಸಲ ವೀಡಿಯೋ ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕಾಗುತ್ತೆ. ಅದೇ ನೀವು ಫ್ರೀ ಟೈಮ್ನ ನೋಡ್ಕೊಳ್ಳಿ. ಫ್ರೀ ಟೈಮಲ್ಲಿ ವೀಡಿಯೋ ಆನ್ ಮಾಡಿಕೊಂಡು ವೀಡಿಯೋ ನೋಡ್ತಾ ನೀವು ನಾನು ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿ ಮಾರ್ಕಿಂಗ್ ಮಾಡ್ತಾ ಇರ್ತೀನೋ ಅದನ್ನು ಕೇಳಿ ಅದೇ ರೀತಿಯೇ ನೀವು ಮಾರ್ಕಿಂಗ್ನ ಮಾಡಿ. ನಿಮಗೆ ಈಸಿ ಅನಿಸುತ್ತೆ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಮಾಡೋದೆಲ್ಲ. ಓಕೆನಾ? ಹಾಗೆ ಈ ಚಾನಲ್ ಹೊಸ ಚಾನಲ್ ಆಗಿರೋದ್ರಿಂದ ನೋಟಿಫಿಕೇಷನ್ಸ್ ಬರೋದಿಲ್ಲ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಯಾಕಂದರೆ ಹೊಸ ಚಾನಲ್ ಆಗಿರೋದ್ರಿಂದ ಆಲ್ ನೋಟಿಫಿಕೇಷನ್ ಅನ್ನೋದು ಕಂಪಲ್ಸರಿ ನೀವು ಆನ್ ಮಾಡ್ಕೊಳ್ಳೇಬೇಕು. ಹಾಗೆ ನೀವು ವೀಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನನಗೂ ಇನ್ನಷ್ಟು ವೀಡಿಯೋನ ರೆಕಾರ್ಡ್ ಮಾಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ನಿಮ್ಮ ಥರ ಇನ್ನಷ್ಟು ಜನ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ರು ಅಲ್ಲಿವರೆಗೂ ರೀಚ್ ಆಗುತ್ತೆ ವಿಡಿಯೋ. ಓಕೆ? ಈಗ ನಿಮಗೆ ಪೇಪರ್ ಮೇಲೆ ಮಾರ್ಕಿಂಗ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ನೋಡಿಕೊಂಡು ನೀವು ಅದೇ ರೀತಿಯೇ ನಾನು ಹೇಳಿರೋದನ್ನು ಕೇಳಿ ಮಾರ್ಕಿಂಗ್ನ ಮಾಡಿ ಕಟಿಂಗ್ ಮಾಡಿ. ಕರೆಕ್ಟಾಗಿರುವಂಥ ಒಂದು ಅಳತೆ ಬ್ಲೌಸ್ನ ತೊಗೊಳ್ಳಿ. ಹಾಗೆ ಒಂದು ಡ್ರಾಯಿಂಗ್ ಶೀಟ್ ತೊಗೊಳ್ಳಿ. 10 ರೂಪಾಯಿ ಕೊಟ್ಟರೆ ಈ ರೀತಿ ಒಂದು ಡ್ರಾಯಿಂಗ್ ಶೀಟ್ ಕೊಡ್ತಾರೆ. ಫೋನು ಈಗ ನೀವು ಮುಂದೆ ಇಟ್ಕೊಂಡು ನಾನು ಯಾವ ರೀತಿ ಆದರೆ ಮಾರ್ಕಿಂಗ್ ಮಾಡ್ತೀನೋ ಎಕ್ಸ್ಪ್ಲೇನ್ ಮಾಡ್ತೀನೋ ಆ ಎಕ್ಸ್ಪ್ಲನೇಷನ್ನ ನೀವು ಕೇಳಿ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡ್ತೀನೋ ಅದೇ ರೀತಿ ನೀವು ಮಾರ್ಕಿಂಗ್ನ ಮಾಡೋದನ್ನು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಈ ಅಳತೆ ಬ್ಲೌಸು ನೀವು ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನೇ ತೊಗೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗ್ ನೀವು ಕಲಿತಾ ಇದ್ದೀರಾ, ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ತೊಗೊಳ್ಬೇಡಿ. ಅಂದರೆ ಶೋಲ್ಡರ್ ಡ್ರಾಪ್ ಇರುವಂಥದ್ದು, ಆರ್ಮೋಲ್ ರಿಂಕಲ್ಸ್ ಇರುವಂಥದ್ದು, ಡಾಟ್ಸು ಕಪ್ಸು ಸರಿಯಾಗಿ ಕೂರೋದಿಲ್ಲ, ಲೂಸು ಟೈಟು ಫ್ಲಾಟ್ ಆಗೋಂಥದ್ದು, ಈ ರೀತಿ ಏನೂ ಇರಬಾರ್ದು. ಯಾವುದಾದ್ರೂ ಒಂದು ಅಳತೆ ಬ್ಲೌಸ್ ಆದರೂ ನಿಮಗೆ ಕರೆಕ್ಟಾಗಿ ಇರುವಂಥದ್ದು ಇದ್ದೇ ಇರುತ್ತೆ. ಸೊ ಸ್ವಲ್ಪ ಮೈನರ್ ಪ್ರಾಬ್ಲಮ್ ಇದ್ದರೂ ಓಕೆ, ಪರ್ಫೆಕ್ಟಾಗಿರುವಂಥ ಅಳತೆ ಬ್ಲೌಸ್ನೇ ತೊಗೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ. ಅಂದರೆ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದಾಗ ಇನ್ನು ಮುಂದೆ ಲೈನಿಂಗಲ್ಲಿ ಕಟಿಂಗ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡ್ತೀವಲ್ವ, ಫೈನಲ್ ಔಟ್ಪುಟ್ ನಿಮಗೆ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಏನು ಅನ್ನೋದು ಒಂದು ಕ್ಲಾರಿಟಿ ಇರುತ್ತೆ. ನೀವು ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನ ತೊಗೊಂಡು ಕಂಪ್ಲೀಟ್ ಕಟಿಂಗ್ ಸ್ಟಿಚಿಂಗ್ ಮಾಡಿದ ನಂತರ ಫಿಟ್ಟಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತಲ್ವ. ಅದರಲ್ಲಿ ನಿಮಗೆ ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನ ತೊಗೊಂಡು ನೀವು ಫೈನಲಾಗಿ ಸ್ಟಿಚ್ ಮಾಡಿದಾಗ ಆಲ್ಟ್ರೇಷನ್ಸ್ ಬಂತು ಅಂದರೆ ನೀವು ಕಲಿಯೋದು ಇನ್ನೂ ಇದೆ ಅಂತ ಅರ್ಥ ಆಗುತ್ತೆ. ಅದೇ ಒಂದು ವೇಳೆ ನಿಮಗೆ ಫಿಟ್ಟಿಂಗ್ ಬಂತು ಅಂದ್ಕೊಳ್ಳಿ, ನೀವು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀರ, ಅದನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಅಷ್ಟೇ ಇರುತ್ತೆ ಡಿಫರೆನ್ಸ್. ಓಕೆ? ಹಾಗಾಗಿ ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನ ತೊಗೊಳ್ಳಿ. ಓಕೆನಾ? ಈಗ ನಾನು ಒಂದೊಂದಾಗಿ ಮಾರ್ಕಿಂಗು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಥಿಯರಿ ಕ್ಲಾಸಸ್ ವೀಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಟೋಟಲಾಗಿ 9 ಮೆಜರ್ಮೆಂಟ್ಸ್ ಅಂದರೆ 12 ಪಾಯಿಂಟ್ಸ್ ಟೋಟಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ 9 ಮೆಜರ್ಮೆಂಟು 12 ಪಾಯಿಂಟ್ಸ್ ಮಾರ್ಕಿಂಗ್ಸ್ ಏನಿದೆಯೋ ಅಷ್ಟರಲ್ಲಿ ನಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ಡ್ರಾಫ್ಟಿಂಗ್ ಅನ್ನೋದು ನಾನು ತಿಳಿಸಿದ್ನಲ್ವ. ಈಗ ಪ್ರಾಕ್ಟಿಕಲ್ಲಾಗೂ ನಾನು ಅಷ್ಟೇ ಆ ಪಾಯಿಂಟ್ಸ್ ಏನಿದೋ ಪಾಯಿಂಟ್ ವೈಸು ಒಂದೊಂದಾಗಿ ನಿಮಗೆ ಥಿಯರಿ ಕ್ಲಾಸಸ್ಸಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ರೀತಿ ಮಾರ್ಕಿಂಗ್ ಮಾಡ್ತೀನಿ, ನೀವು ಅದೇ ರೀತಿಯೇ ಮಾರ್ಕಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಕ್ಸ್ಟ್ರಾ ಮಾರ್ಜಿನ್. ಈ ರೀತಿ ಡ್ರಾಯಿಂಗ್ ಶೀಟಲ್ಲಿ ಕೆಳಗಡೆ ಸೈಡು ಫಸ್ಟು ಒಂದು ಅರ್ಧ ಇಂಚಿಗೆ ಈ ರೀತಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಪಾಯಿಂಟು ಡ್ರಾಫ್ಟಿಂಗಲ್ಲಿರುವಂಥದ್ದು. ಓಕೆನಾ? ಈ ಮಾರ್ಕ್ಕಿಂತ ಮೇಲ್ಗಡೆ ಬ್ಲೌಸು ಲೆಂತ್, ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಬ್ಲೌಸ್ ಲೆಂತ್ನ ಅಳತೆ ಮಾಡಿಕೊಂಡು ಟೇಪಿಂದ ನಿಮಗೆ ಸೆಕೆಂಡ್ ವೀಡಿಯೋದಲ್ಲಿ ನಾನು ಅಳತೆ ಬ್ಲೌಸಲ್ಲಿ ಯಾವ್ಯಾವ ಅಳತೆ ತೊಗೊಳ್ಬೇಕು, ಯಾವ ರೀತಿ ತೊಗೊಳ್ಬೇಕು, ಅದನ್ನು ಏನಂತ ಕರೀತಾರೆ ಅಂತ ಸೆಕೆಂಡ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮಗೆ ಇದಕ್ಕಿಂತ ಲಾಸ್ಟ್ 3 ವೀಡಿಯೋಸ್ ಇರುತ್ತೆ,
ಇದು ಕಂಟಿನ್ಯೂಷನ್ ಇರುತ್ತೆ. ಎಲ್ಲ ವೀಡಿಯೋಸ್ನ ನೀವು ಫಸ್ಟಿಂದ ನೋಡ್ಕೊಳ್ಳಿ. ವಿಡಿಯೋ 1, 2, 3 ಅಂತ ಆ ರೀತಿ ಸೀರೀಸ್ ಇರುತ್ತೆ. ಮೇಲ್ಗಡೆ ಈ ಶೋಲ್ಡರ್ ಸ್ಟಿಚ್ ಏನಿರುತ್ತೋ ಅಲ್ಲಿಂದ ಈ ರೀತಿ ಟೈಟಾಗಿ ಬ್ಲೌಸ್ನ ಎಳೆದು ಇಟ್ಕೊಂಡು ಲೆಂತ್ ಎಷ್ಟು ಇಂಚ್ ಇದೆ ಅನ್ನೋದು ಅಳತೆ ಮಾಡಿಕೊಂಡು ಅಷ್ಟನ್ನು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕು ಎಲ್ಲಿಂದ ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ಗಮನ ಇಟ್ಟು ನೋಡಿ. ಈ ಮಾರ್ಕು ಫಸ್ಟ್ ಅರ್ಧ ಇಂಚ್ ಮಾರ್ಜಿನ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಮಾರ್ಕಿಂದ ಮೇಲ್ಗಡೆ ಬ್ಲೌಸ್ನಲ್ಲಿ ತೊಗೊಂಡಿರುವಂಥ ರೆಡಿ ಲೆಂತು, ಓಕೆನಾ, ಈ ರೆಡಿ ಲೆಂತು ನಾವು ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ಎಕ್ಸ್ಟ್ರಾ ಮೇಲೆ ಅರ್ಧ ಇಂಚ್ ಮಾರ್ಜಿನ್ ತೊಗೊಳ್ಬೇಕು. ಅದನ್ನು ಫಸ್ಟ್ ಈ ಮಾರ್ಕ್ನ ಮಾಡ್ಕೊಂಡ ನಂತರ ಇಲ್ಲಿಂದ ಮೇಲಕ್ಕೆ ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಟೋಟಲಾಗಿ ಇಲ್ಲಿ ಕೆಳಗಡೆ ಸೈಡ್ ಅರ್ಧ ಇಂಚ್ ಇರುತ್ತೆ, ಮೇಲ್ಗಡೆ ಶೋಲ್ಡರ್ ಹತ್ರ ಅರ್ಧ ಇಂಚ್ ಇರುತ್ತೆ, ಓಕೆನಾ. ಈ ರೀತಿ ಫಸ್ಟ್ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್, ಓಕೆ, ಫಸ್ಟ್ ಪಾಯಿಂಟ್ ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ನು, ಸೆಕೆಂಡ್ ಬ್ಲೌಸ್ ಲೆಂತು, ಮೂರನೇ ಪಾಯಿಂಟ್ ಬಂದುಬಿಟ್ಟು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನ್, ಓಕೆನಾ. ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ನಮಗೆ ಹಾರ್ಮೋಲ್ ಡೌನಿಂಗ್. ಈ ಹಾರ್ಮೋಲ್ ಡೌನಿಂಗ್ನ ಅಳತೆ ಬ್ಲೌಸ್ನಲ್ಲಿ ಈ ಸೈಡ್ ಲೆಂತ್, ಓಕೆನಾ, ಸ್ಲೀವ್ ಅಟ್ಯಾಚ್ ಮಾಡಿರೋದಿರುತ್ತೆ. ಈ ಸ್ಲೀವ್ ಅಟ್ಯಾಚ್ ಮಾಡಿರೋದ್ರಿಂದ ಕೆಳಗಡೆ ಇದು ಟೋಟಲಾಗಿ ಎಷ್ಟು ಇಂಚ್ ಇದೆ ಅನ್ನೋದು ಟೇಪಿಂದ ಅಳತೆ ಮಾಡ್ಕೊಳ್ಳಿ. ಬ್ಲೌಸ್ನ ಡೈರೆಕ್ಟ್ ಹಾಗೆ ಇಟ್ಟು ಮಾರ್ಕ್ ಮಾಡ್ಬೋದು, ಬಟ್ ಟೇಪಿಂದ ಅಳತೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟು. ಇದು ಟೋಟಲಾಗಿ ಎಷ್ಟಿದೆ ಅನ್ನೋದನ್ನು ಅಳತೆ ಮಾಡ್ಕೊಳ್ಬೇಕು, ಓಕೆನಾ. ಅದು ಅಷ್ಟೇ, ಈ ಮಾರ್ಕ್ ಏನಿದೆ ಇದಕ್ಕಿಂತ ಮೇಲ್ಗಡೆನೇ ಮಾರ್ಕ್ ಮಾಡ್ಕೊಳ್ಬೇಕು, ಓಕೆನಾ. ಇದನ್ನು ಮಾರ್ಕ್ ಮಾಡ್ಕೊಂಡ ನಂತರ ಈಗ ಇಲ್ಲಿ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ. ಇದು ನಿಮಗೆ ಥಿಯರಿ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಪ್ರಾಕ್ಟಿಕಲ್ ಕ್ಲಾಸಸ್ನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೊಂದು ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಅಳತೆ ಬ್ಲೌಸ್ನಲ್ಲಿ ಸೈಡ್ ಲೆಂತು ಎಷ್ಟಿದೆ ಅನ್ನೋದು ಅಳತೆ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿ, ಇಲ್ಲಿಂದ ಮೇಲೆ ಮತ್ತೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಏನಕ್ಕೆ ಈ ಎಕ್ಸ್ಟ್ರಾ ಮಾರ್ಜಿನ್ಸ್ ಎಲ್ಲ ಅನ್ನೋದು ಈಗಲೇ ನೀವು ತಿಳ್ಕೊಳ್ಳೋಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಅದೇ ರೀತಿ ನೀವು ಮಾರ್ಕ್ ಮಾಡಿ. ಫೋನಲ್ಲಿ ವೀಡಿಯೋ ನೋಡಿಕೊಂಡು ನಾನು ಯಾವ್ಯಾವ ಮಾರ್ಕಿಂಗ್ಸ್ನ ಎಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೀನೋ ನೀವು ಅದೇ ರೀತಿಯೇ ಮಾರ್ಕ್ ಮಾಡಿ. ಯಾಕೆ ಏನು ಅದ್ರ ಬಗ್ಗೆ ಈಗ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಈಗ ಈ ಒಂದು ಮಾರ್ಕ್ ಮಾಡಿಕೊಂಡ ನಂತರ ಈ ಎರಡು ಮಾರ್ಕಿಂಗ್ಸ್, ಯಾವ ಮಾರ್ಕಿಂಗ್ಸ್ ಅಂದರೆ ಈ ಮೇಲ್ಗಡೆ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಂಡಿದ್ದೀವಿ ನೋಡಿ, ಈ ಮಾರ್ಕು ಮತ್ತು ಈ ಮಾರ್ಕ್, ಈ ಎರಡು ಮಾರ್ಕು ಎಷ್ಟು ಇಂಚ್ ಇದೆ ಅನ್ನೋದು ನೀವು ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ಬೇಕು, ಓಕೆನಾ. ಮತ್ತು ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತು. ಈಗ ಇಲ್ಲಿಗೆ ಟೋಟಲಾಗಿ ನಮಗೆ ಫಸ್ಟ್ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಬ್ಲೌಸ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ಬೇಕು. ಮತ್ತು ಸೈಡ್ ಅಳತೆ ಬ್ಲೌಸ್ನಲ್ಲಿ ಸೈಡ್ ಲೆಂತ್ನ ನಾವು ಅಳತೆ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡಿ ಅದರ ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಈಗ ಈ ಮೇಲ್ಗಡೆ ಮಾರ್ಕ್ ಮತ್ತು ಈ ಮಾರ್ಕ್, ಈ ಎರಡು ಮಾರ್ಕ್ನ ನಾವು ಅಳತೆ ಮಾಡಿಕೊಂಡು ಶೋಲ್ಡರ್ಗೆ ತೊಗೊಳ್ಬೇಕು. ಅದರಲ್ಲಿ ಅರ್ಧ ನೆಕ್ ಬಿಡ್ತು. ಇಲ್ಲ ನೀವು ಈ ಶೋಲ್ಡರ್ ಪಟ್ಟಿನ ಅಳತೆ ಬ್ಲೌಸ್ನಲ್ಲಿ ಎಷ್ಟಿರುತ್ತೋ ಅಷ್ಟು ತೊಗೊಳ್ಬೋದು, ಬಟ್ ಇದೇ ರೀತಿ ತೊಗೊಳ್ಳಿ, ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ, ಒಂದು ಕ್ಲಾರಿಟಿ ಇರುತ್ತೆ, ಓಕೆನಾ. ಈಗ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಓಕೆ. ಇಷ್ಟು ಪಾಯಿಂಟ್ಸ್ ಆಯ್ತಲ್ವ. ನೆಕ್ಸ್ಟು ಶೋಲ್ಡರ್ ಆಯಿತು, ನೆಕ್ ಬಿಡ್ತಾ ಆಯಿತು. ನೆಕ್ ಡೀಪು 7th ಪಾಯಿಂಟ್ ಇರೋದು. ಅಳತೆ ಬ್ಲೌಸ್ನಲ್ಲಿ ಈಗೇನು ಮಾಡ್ತೀರಂದರೆ ಸಿಂಪಲ್ಲಾಗಿ ನೀವು ಮೇಲ್ಗಡೆ ಸೈಡಿಂದ ಅಂದರೆ ಈ ಶೋಲ್ಡರಿಂದ ನೀವು ನೆಕ್ ಡೀಪ್ನ ಅಳತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಮೇಲ್ಗಡೆಯಿಂದ ಜಸ್ಟ್ ಈ ಕೆಳಗಡೆ ಸೈಡು ಈ ಪಟ್ಟಿ ಎಷ್ಟು ಇಂಚ್ ಇದೆ ಅನ್ನೋದು ನೋಡ್ಕೊಳ್ಳಿ ಸಾಕು. ಈ ವಿಡ್ತ್ ಎಷ್ಟು ಇಂಚ್ ಇದೆ ಅನ್ನೋದು ನೋಡ್ಕೊಳ್ಳಿ. ಇದು 3 ಇಂಚ್ ಇದೆ ಅಲ್ವಾ, ಅದನ್ನು ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಮೇಲಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋದೇನಾಗುತ್ತೆ ಅಂದರೆ ನಮಗೆ ಅಷ್ಟು ಪ್ರಾಪರಾಗಿ ಕೆಲವು ಟೈಮ್ ಮೆಜರ್ಮೆಂಟ್ ಸಿಗೋದಿಲ್ಲ. ಸೊ ಹಾಗಾಗಿ ಈ ಮೆಥಡ್ನ ನೀವು ಯೂಸ್ ಮಾಡಿ, ಓಕೆನಾ. ಇಷ್ಟ ಆಯ್ತಲ್ವಾ. ನೆಕ್ಸ್ಟ್ ಒನ್ನು ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟು. 8ನೇ ಪಾಯಿಂಟು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದು ಎಲ್ರಿಗೂ ಹೊಸ್ದಾಗಿ ಕಲಿಬೇಕಾದ್ರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟೇ ಸಪ್ರೇಟಾಗಿ ತೊಗೊಳ್ಬೇಕು. ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ನೇ ಸಪ್ರೇಟಾಗಿ ತೊಗೊಳ್ಬೇಕು. ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಮೆಜರ್ಮೆಂಟ್ಗಿಂತ ಕಡಿಮೆ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ಗಿಂತ. ಸೊ ಹಾಗಾಗಿ ಈ ಅಳತೆ ಬ್ಲೌಸು ಏನಾದರೂ ಸುಕ್ಕಿತ್ತು ಅಂದರೆ ಒಂದು ಸಲ ಐರನ್ ಬಾಕ್ಸ್ ಲೈಟ್ ಹೀಟಲ್ಲಿ ಇಟ್ಕೊಂಡು ಒಂದು ಸಲ ಐರನ್ ಮಾಡ್ಕೊಳ್ಳಿ.
ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಏನಾದರೂ ನಿಮ್ಗೆ ರಿಂಕಲ್ಸ್ ಇದ್ದರೆ ಒಂದು ಸಲ ಈ ರೀತಿ ಟೈಟಾಗಿ ನೀವು ಎಕ್ಸ್ಪೆಂಡ್ ಮಾಡಿಕೊಂಡ್ರೆ ಬ್ಲೌಸ್ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ನ ಈ ರೀತಿ ಅಳತೆ ಮಾಡ್ಕೊಳ್ಳಿ. ಪ್ರಾಪರಾಗಿ ಸಿಗುತ್ತೆ ಮೆಜರ್ಮೆಂಟ್, ನೀವೇನು ಇದರಲ್ಲಿ ಕನ್ಫ್ಯೂಸ್ ಆಗೋಂಥದ್ದು ಏನಿರೋಲ್ಲ. ಈ ಹಾರ್ಮೋಲ್ ಕಡೆ ಏನಾದರೂ ಫೋಲ್ಡ್ ಆಗಿದ್ರೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಎಡ್ಜ್ ಟು ಎಡ್ಜು ನೀವು ಈ ರೀತಿ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಳಿ. ಈಗ ಇದು 17 ಇಂಚ್ ಇದೆ ಅಲ್ವಾ, ಅದರಲ್ಲಿ ಅರ್ಧ ನೀವು ಅಳತೆ ಏನು ತೊಗೊಂಡಿರ್ತೀರೋ ಅಳತೆ ಬ್ಲೌಸು ಅದರಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಇದು ಚೆಸ್ಟ್ ಮೆಜರ್ಮೆಂಟು. ಅಳತೆ ಬ್ಲೌಸ್ ಕೊಟ್ಟಾಗ ಎಕ್ಸ್ಟ್ರಾ ಯಾವುದು ನಾವು ಆ್ಯಡ್ ಮಾಡೋದಿಲ್ಲ, ಸೊ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟು ಅಂದರೆ ಸೊಂಟದ ಅಳತೆ. ಇದನ್ನು ಯಾವ ರೀತಿ ಮಾಡ್ಕೊಳ್ತೀರೋ ಅಳತೆ ಅಂದರೆ, ಈ ಮನೆ ಪಟ್ಟಿ ಏನಿದೆಯೋ ಇದನ್ನು ಮೈನಸ್ ಮಾಡಿ, ಅಂದರೆ ಅದನ್ನು ಅಳತೆ ತೊಗೊಳ್ಬೇಡಿ. ಟೋಟಲಾಗಿ ಉಕ್ಸ್ ಪಟ್ಟಿ ಸೇರಿ ಈ ರೀತಿ ಅಳತೆ ತೊಗೊಳ್ಳಿ. ಟೋಟಲ್ ಎಷ್ಟು ಇಂಚ್ ಇರುತ್ತೋ ಇದನ್ನು 4 ಭಾಗ ಮಾಡಿ. ಫಸ್ಟು ಓಕೆನಾ, 4 ಭಾಗ ಮಾಡಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದ್ರ ಮುಂದೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇದು ವೇಸ್ಟ್ ಮೆಜರ್ಮೆಂಟು, ಸೊಂಟದ ಅಳತೆ. ಇದನ್ನು ಬಿಟ್ಟು ಎಕ್ಸ್ಟ್ರಾ 1 ಇಂಚು ಮುಂದೆ ತೊಗೊಳ್ಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಕೆಲವು ಥಿಯರಿ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಅವನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ಥಿಯರಿ ಕ್ಲಾಸಸ್ಗೂ ಪ್ರಾಕ್ಟಿಕಲ್ ಕ್ಲಾಸಸ್ಗೂ 2 ಮೆಜರ್ಮೆಂಟ್ಸ್ ಡಿಫ್ರೆನ್ಸ್ ಬಂದಿದೆ. ಒಂದು ಈ ಸೈಡಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ಳೋದು, ಮತ್ತು ಈ ವೇಸ್ಟ್ ಹತ್ರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದು. ಓಕೆನಾ, ಇದು ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ತಿಳಿಸಿರೋದು. ಈ 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ತೊಗೊಳ್ಬೇಕು ಅಂದರೆ, ನಾವಿಲ್ಲಿ ಬ್ಯಾಕ್ ಡಾಟ್ಸ್ನ ತೊಗೊಳ್ತೀವಲ್ವ, ಅದಕ್ಕೆ ಮಾರ್ಜಿನ್ ಇದು. ಓಕೆನಾ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ಚೆಸ್ಟು ಮತ್ತು ಈ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರುವಂಥ ಮಾರ್ಕ್, ಈ 2 ಮಾರ್ಕ್ ಏನಿರುತ್ತೋ ಆ 2 ಮಾರ್ಕಿಗೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು, ಇದು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ, ಇದೆಲ್ಲ ನಮಗೆ ಹೊಲಿಗೆ ಹಾಕ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ನು. ಇದು ಅಷ್ಟೇ ಪಕ್ಕ ಮಾಡೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ನು. ಇದು ಫ್ರಂಟು ಬ್ಯಾಕು ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್. ಈ 3 ಸೈಡಲ್ಲಿ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದಿರುತ್ತೆ. ಕೆಲವ್ರಿಗೆ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರುತ್ತೆ, ವೇಸ್ಟ್ ಮೆಜರ್ಮೆಂಟು ಜಾಸ್ತಿ ಇರುತ್ತೆ. ಮತ್ತು ಲೈನ್ ಸ್ಟ್ರೈಟೇ ಬರಬೇಕು, ಆ ಕಡೆ ಹೋಗ್ಬಾರ್ದು, ಈ ಕಡೆ ಬರಬೇಕು, ಈ ರೀತಿಯೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ, ವೇಸ್ಟ್ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ. ಯಾಕಂದರೆ ಕೆಲವರು ಸ್ವಲ್ಪ ದಪ್ಪ ಇರ್ತಾರೆ, ಸ್ವಲ್ಪ ಫ್ಯಾಟ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ವೇಸ್ಟ್ ಮೆಜರ್ಮೆಂಟು ಸೊಂಟದ ಅಳತೆ ಜಾಸ್ತಿ ಬಂದೇ ಬರುತ್ತೆ. ಲೈನ್ ಅನ್ನೋದು ಔಟ್ಸೈಡ್ ಆಗುತ್ತೆ, ಇನ್ಸೈಡ್ ಆಗೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಷ್ಟು ಮಾರ್ಕಿಂಗ್ಸ್ನ ಮಾಡಿಕೊಂಡ ನಂತರ ಈ ಬ್ಯಾಕ್ ಸೈಡು ನಾವು ಏನು ಮಾರ್ಕ್ ಮಾಡಿದ್ದು ಇದು ಎಲ್ಲಿ ತೊಗೊಳ್ಬೇಕಂದ್ರೆ, ಈ ಶೋಲ್ಡರ್ ಪಟ್ಟಿ ಇರುತ್ತಲ್ವ, ಇದ್ರ ಸೆಂಟ್ರಿಗೆ ತೊಗೊಳ್ಳಿ, ಕನ್ಫ್ಯೂಷನ್ ಇರೋದಿಲ್ಲ. ಇದು ಒಂದು 3 ರಿಂದ 4 ಇಂಚ್ ಉದ್ದ ಇರಲಿ. ಇಲ್ಲಾಂದರೆ ನಿಮಗೆ ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇರುತ್ತೆ, ಬ್ಯಾಕ್ ಸೈಡ್ ಪಾರ್ಟಲ್ಲಿ ಅದನ್ನೊಂದು ಸಲ ಅಳತೆ ಮಾಡಿಕೊಂಡು ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾದ ನಂತರ ಈ ಹಾರ್ಮೋಲ್ ಶೇಪಲ್ಲೇ ತುಂಬ ಜನ ಹೊಸ್ದಾಗಿ ಕಲಿಯೋರಿಗೆ ಕನ್ಫ್ಯೂಸ್ ಆಗೋದು. ಹಾರ್ಮೋಲ್ ರೌಂಡಿಂಗ್ ಶೇಪ್ ಏನಿದೆಯೋ ಅದನ್ನು ಮಾರ್ಕ್ ಮಾಡೋದ್ರಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಇದಕ್ಕೆ ಜನರಲ್ಲಾಗಿ ಇದು 1 ಇಂಚ್, ಇಲ್ಲಿಂದ 1 ಇಂಚ್ ತೊಗೊಳ್ಳಿ ಟೇಪಲ್ಲಿ. ಓಕೆನಾ, 1 ಇಂಚು ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು, ಇದನ್ನು ಸಾಧ್ಯವಾದಷ್ಟು ನೀವು ಶೇಪ್ ನೀಟಾಗಿ ಬರೋ ರೀತಿಯೇ ಈ ರೀತಿ ಡಾಟ್ ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ, ಈ ಪೇಪರ್ ಕಟ್ಟಿಂಗಲ್ಲಿ ಫಸ್ಟ್ ಏನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ, ಈ ಹಾರ್ಮೋಲ್ ಶೇಪಲ್ಲೇ ನೀವು ಮಾರ್ಕ್ ಮಾಡೋದಕ್ಕೆ ಈಸಿ ಇರುತ್ತೆ, ಭಯ ಇರೋದಿಲ್ಲ. ಹಾಳಾದರೆ ಪೇಪರ್ ಹಾಳಾಗುತ್ತೆ. ಇಲ್ಲಾಂದರೆ ಈ ರೀತಿ ಮಾರ್ಕರಿಂದ ನೀವು ನಿಮಗೆ ಪರ್ಫೆಕ್ಟಾಗಿ ಬರೋವರೆಗೂ ಮಾರ್ಕ್ ಮಾಡ್ಬೋದು, ಗೀಚ್ಬೋದು. ಓಕೆನಾ, ಈ ರೀತಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಫೈನಲ್ ಆಯಿತು. ಟೋಟಲಾಗಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಮಗೆ ಇಷ್ಟು ಮಾರ್ಕಿಂಗ್ಸು, ಇಷ್ಟು ಪಾಯಿಂಟ್ಸ್ ಜೊತೆಗೆ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡ್ ಪಾರ್ಟು ಡ್ರಾಫ್ಟಿಂಗು ಪೇಪರ್ ಮೇಲೆ. ಲಾಸ್ಟ್ ಒನ್ ಏನು ಮಾಡಬೇಕು ಅಂದರೆ, ಅಳತೆ ಬ್ಲೌಸ್ನಲ್ಲಿ ಹಾರ್ಮೋಲ್ ರೌಂಡಿಂಗು, ಈ ಅಳತೆ ಬ್ಲೌಸ್ನಲ್ಲಿ ಹಾರ್ಮೋಲ್ ರೌಂಡಿಂಗು ಮೇಲೆ 1/2 ಇಂಚ್ ಮಾರ್ಜಿನ್ ಇದೆ ಅಲ್ವಾ, ಅದನ್ನು ಬಿಡಿ. ಅದನ್ನು ಬಿಟ್ಟು ನೋಡಿ, ಚೆಕ್ ಮಾಡ್ಕೊಳ್ಳಿ, ಈ ರೀತಿ ಪರ್ಫೆಕ್ಟ್ ಇರುತ್ತೆ. ಓಕೆ, ಇದನ್ನು ನಾನು ಮುಂದೆ ಹೋಗ್ತಾ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ಈಗೇನು ಜಸ್ಟ್ ನೀವು ಮಾರ್ಕಿಂಗ್ ಮಾಡಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕಾಗುತ್ತೆ, ಯಾವ್ಯಾವ ಮಾರ್ಕಿಂಗ್ಸ್ ಎಲ್ಲಿ ಬರುತ್ತೆ, ಅದನ್ನು ಏನಂತ ಕರೀತಾರೆ, ಅದನ್ನು ನೀವು ತಿಳ್ಕೊಂಡು ಪೇಪರ್ ಮೇಲೆ ನೀವು ಧೈರ್ಯವಾಗಿ ಮಾರ್ಕ್ ಮಾಡಬೇಕು. ಅದು ಈ ಕ್ಲಾಸಸ್ ಉದ್ದೇಶ. ಓಕೆ, ಈಗ ನೀವು ಏನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಮಾರ್ಕಿಂಗ್ ಮಾಡಿದ್ದೀನೋ, ನೀವು ವಿಡಿಯೋ ನೋಡ್ತಾ ಇದೇ ರೀತಿ ಮಾರ್ಕಿಂಗ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ನೀವು ವಿಡಿಯೋನ ನೋಡಿ
ನಿಮಗೆ ಮಾರ್ಕಿಂಗ್ಸ್ ಯಾವ್ಯಾವ್ದು ಎಲ್ಲೆಲ್ಲಿ ಬಂದಿದೆ, ನೀವೇನಾದರೂ ಮಿಸ್ ಮಾಡಿದ್ದೀರಾ ಇಲ್ಲ ಕರೆಕ್ಟಾಗಿದೆಯಾ ಅನ್ನೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಕಟ್ ಮಾಡಿ. ಫೈನಲ್ ಇಷ್ಟೇ ಇರುತ್ತೆ, ಇನ್ನೇನು ಇರೋದಿಲ್ಲ. ಕಟಿಂಗ್ ಮಾಡೋದು ಅಷ್ಟೇ. ಎಲ್ಲಿ ಮಾಡಬೇಕು ಅಂದರೆ ನೋಡಿ, ಔಟ್ಸೈಡ್ ಮಾರ್ಕ್, ಇಲ್ಲಿ ಏನು ಔಟ್ಸೈಡ್ ಇದೆಯೋ ಈ ಔಟ್ಸೈಡ್ ಮಾರ್ಕ್, ಮತ್ತು ಇಲ್ಲಿ ಶೋಲ್ಡರ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀವಲ್ವ ಅಲ್ಲಿ ಕಟ್ ಮಾಡಬೇಕು. ನೆಕ್ಸ್ಟು ಈ ಹಾರ್ಮೋಲ್ ರೌಂಡಿಂಗು ಮಾರ್ಕ್ ಮಾಡಿರ್ತೀವಿ. ಹಾರ್ಮೋಲ್ ರೌಂಡಿಂಗ್ ನೋಡಿ, ಇದು ಕಂಪ್ಲೀಟ್ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು. ಪೇಪರ್ ಕಟ್ಟಿಂಗು ಲೈನಿಂಗಲ್ಲೂ ನಿಮಗೆ ಸೇಮ್ ಇದೇ ರೀತಿಯೇ ಇರುತ್ತೆ, 1% ಡಿಫ್ರೆನ್ಸೂ ಇರೋದಿಲ್ಲ. ನೀವು ಪೇಪರಲ್ಲಿ ಒಂದು ಸಲ ಅಲ್ಲದ್ರೆ 2-3 ಸಲ ಆದರೂ ಮಾರ್ಕಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೈನಿಂಗಲ್ಲಿ ನಿಮಗೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ. ಓಕೆ, ಇಷ್ಟು ಮಾರ್ಕಿಂಗ್ಸು ಈ ಬ್ಯಾಕ್ ಸೈಡ್ ಪಾರ್ಟ್ 4 ಡಾಟ್ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ನ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಮೇಲೇ ಡೈರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಅದರಲ್ಲಿ ಇನ್ನಷ್ಟು ಹೆಚ್ಚಿನದಾಗಿ ಡೀಟೇಲ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಥರ ಇನ್ನಷ್ಟು ಜನ ಹೊಸದಾಗಿ ಕಲಿಯೋರಿಗೆ ರೀಚ್ ಆಗುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.